ರೀಸೆಂಟ್ ಆಗಿ ಒಂದು ಫಿಲಂ ರಿಲೀಸ್ ಆಗಿದೆ, ಅದೇ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ಅದೇ ದ ಗೋಟ್, ತಲಪತಿ ವಿಜಯ್ದು. ಆ ಫಿಲಂ ಅಲ್ಲಿ ನನಗೆ ಒಂದಂತೂ ಜಾಸ್ತಿ ಇಷ್ಟ ಆಯ್ತು, ಅದೇ ತಲಪತಿ ವಿಜಯ್ದು ಟ್ರಾನ್ಸ್ಫಾರ್ಮೇಶನ್. ಅವರು ಎಲ್ಡರ್ ವರ್ಷನ್ ಇಂದ ಯಂಗರ್ ವರ್ಷನ್ ಗೆ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಅದಂತೂ ನಂಗೆ ಸಖತ್ ಇಷ್ಟ ಆಗ್ಬಿಡ್ತು. ಆಕ್ಟಿಂಗ್ ಅಂತೂ ಕೇಳೋದೇ ಬೇಡ, ಆಕ್ಟಿಂಗ್ ಅಲ್ಲಿ ವಿಜಯ್ ಈಸ್ ಮಾಸ್ಟರ್. ಏನ್ ಸಖತ್ತಾಗಿ ಆಕ್ಟಿಂಗ್ ಮಾಡೋರೆ. ಐ ಫೀಲ್ ದಟ್ ಲಿಯೋ ಅಲ್ಲಿ ಅವ್ರೇನ್ ಆಕ್ಟ್ ಮಾಡಿದ್ರು ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿ ಈ ಫಿಲಂ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಫಿಲಂ ಅಲ್ಲಿರೋ ಬಾಕಿ ಕಾಸ್ಟ್ ಏನಿದ್ದಾರೆ, ವರ್ಲ್ಡ್ ಫೇಮಸ್ ಡಾನ್ಸರ್ ಪ್ರಭುದೇವ, ಅವ್ರದಂತೂ ಆಕ್ಟಿಂಗ್ ಸಖತ್ತಾಗಿತ್ತು. ಅಂಡ್ ಎಲ್ಲಾರ್ದು ಕೂಡ ಅಷ್ಟೇ, ಆಕ್ಟಿಂಗ್ ಅಂತೂ ಕೇಳೋದೇ ಬೇಡ, ಎಲ್ಲಾರ್ದು ಚೆನ್ನಾಗಿತ್ತು. ಬಟ್ ಒಂದಂತೂ ಜಾಸ್ತಿ ಲ್ಯಾಗ್ ಆಗ್ಬಿಡ್ತು, ಅದೇ ಕಂಟೆಂಟ್. ಲೈಕ್ ಸ್ಟೋರಿ, ನೀವು ಮೂವಿ ನೋಡ್ತಾ ಇದ್ದಂತೆ ಸ್ಟೋರಿನ ನೀವು ಪ್ರೆಡಿಕ್ಟ್ ಮಾಡಬಹುದು. ಫಿಲಂ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟ್ರೈನ್ ಅಟ್ಯಾಕ್ ಸೀನ್ ಇದೆ. ಆ ಟ್ರೈನ್ ಅಟ್ಯಾಕ್ ಅಲ್ಲಿ ಪ್ರಭುದೇವ ವಿಲನ್ ನ ಬಿಟ್ಬಿಡ್ತಾರೆ ಅಂಡ್ ಆ ವಿಲನ್ ವಾಪಸ್ ಬರ್ತಾನೆ. ಆ ವಿಲನ್ ವಾಪಸ್ ಬರ್ಬೇಕಾದ್ರೆ 2-3 ಟ್ವಿಸ್ಟ್ ಇರುತ್ತೆ. ಆ ಟ್ವಿಸ್ಟ್ ನನ್ಗೆ ಇಷ್ಟ ಆಯ್ತು. ಅದ್ ಬಿಟ್ರೆ ಅಲ್ಲಿ ಇಲ್ಲಿ ನೀವು ಕತೆನ ಪ್ರೆಡಿಕ್ಟ್ ಮಾಡಬಹುದು. ನಾನ್ ಯಾವಾಗ ಕೇಳಿದೆ ಈ ಹೆಸರು ದ ಗೋಟ್, ನಾನು ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಫಿಲಂ ಅಲ್ಲಿ ಈ ತರ ಇರುತ್ತೆ ಆ ತರ ಇರುತ್ತೆ ಅಂತ. ಬಟ್ ಇವೊಂದು ಆ ಫಿಲಂ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರೋ ತರ ಇದ್ದಿಲ್ಲ. ದಿಸ್ ವಾಸ್ ಮೈ ಆನೆಸ್ಟ್ ರಿವ್ಯೂ ಆಫ್ ಗೋಟ್.